ಇನ್ನು ಈ ಕಡೆ ಇರಾನ್ ಸೇನೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮುಂದುವರಿಸಿದೆ. ಜೆರುಸಲೆಂ ಕಟ್ಟಡವೊಂದರ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಮೇಲೆ ದಾಳಿ ಮುಂದುವರೆದಿರುವಂತದ್ದು. ಜೆರುಸಲೆಂನ ಕಟ್ಟಡದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರುವಂತದ್ದು. ಇಸ್ರೇಲ್ನ ಕಟ್ಟಡ ಜೆರುಸಲೆಂನಲ್ಲಿ ಇರುವಂತದ್ದು ನಾಶವಾಗಿದೆ. ಇಸ್ರೇಲ್ ಮೇಲೆ ದಾಳಿಯನ್ನ ಮುಂದುವರಿಸಿರುವಂತದ್ದು. ಇಲ್ಲಿ ಎರಡೂ ಕಡೆ ದಾಳಿ ಪ್ರತಿ ದಾಳಿ ನಡೀತಾ ಇದೆ. ಇರಾನ್ ಕ್ಷಿಪಣಿ ದಾಳಿ ಮಾಡಿದಂತಹ ಕಾರಣಕ್ಕೆ ಈಗ ಜೆರುಸಲೆಂನ ಒಂದು ದೊಡ್ಡ ಕಟ್ಟಡ ಧ್ವಂಸವಾಗಿರುವಂತದ್ದು. ಆ ಕಡೆ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ತೈಲ ಘಟಕಗಳು ಧ್ವಂಸವಾಗ್ತಾ ಇದ್ರೆ, ಈ ಕಡೆ ಇರಾನ್ ನಾನು ಸುಮ್ಮನಿರೋದಿಲ್ಲ ಅಂತ ದಾಳಿಯನ್ನ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ಜೆರುಸಲೆಂನ ಅತಿ ದೊಡ್ಡ ಕಟ್ಟಡ ಧ್ವಂಸವಾಗ್ತಾ ಇದೆ. ಇನ್ನು ಲೆಬನಾನ್ ರಾಜಧಾನಿ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತು. ಇಲ್ಲಿ ದಾಳಿ ಪ್ರತಿ ದಾಳಿ ನಡೀತಲೇ ಇದೆ. ಪ್ರತಿ ದಿನದಿಂದ ದಿನಕ್ಕೆ ಒಂದೊಂದು ಹೊಸ ಟಾರ್ಗೆಟ್ಸ್ ಅನ್ನ ಇಟ್ಕೊಂಡು ಬರ್ತಾರೆ ಇಸ್ರೇಲ್ ಹಾಗೇನೆ ಇರಾನ್. ಸಾಕಷ್ಟು ನಷ್ಟಗಳನ್ನ ಉಂಟು ಮಾಡ್ತಾ ಇರುವಂತದ್ದು. ಆ ಯುದ್ಧ ಪೀಡಿತ ರಾಷ್ಟ್ರಗಳಲ್ಲೂ ಕೂಡ ನಷ್ಟ ಆಗ್ತಾ ಇದೆ. ಅದರಿಂದ ಇಡೀ ದೇಶ, ಇಡೀ ಜಗತ್ತು ತತ್ತರಿಸಿ ಹೋಗ್ತಾ ಇದೆ. ಆದ್ರೂ ಕೂಡ ಏನು ತನ್ನ ಟಾರ್ಗೆಟ್ಸ್ ಇದೆ, ಅದನ್ನ ಶಪಥವನ್ನ ಏನು ಮಾಡಿದ್ವಿ ಅದನ್ನ ನಾವು ತೀರಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ ಅಂತ ಇದ್ರೆ ಇರಾನ್, ಈ ಕಡೆ ಇಸ್ರೇಲ್ ಕೂಡ ಸುಮ್ಮನೆ ಆಗ್ತಿಲ್ಲ. ಇನ್ನೂ ಕೂಡ ದಿನದಿಂದ ದಿನಕ್ಕೆ ವೈರತ್ವ ಹೆಚ್ಚಾಗ್ತಾ ಇದೆ. ಇಸ್ರೇಲ್ಗೆ ದಾಳಿಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಇರಾನ್ ಅದಕ್ಕೆ ಪ್ರತಿ ದಾಳಿಯನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತದ್ದು. ಅಮೆರಿಕ ಈಗ ಒಂದು ರೀತಿಯಾಗಿ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡು ಮುಂದುವರಿತಾ ಇದೆ. ಇಸ್ರೇಲ್ ಮತ್ತೆ ಅಮೆರಿಕ ನಡುವೆನೆ ಹೊಂದಾಣಿಕೆ ಈಗ ಕಾಣಿಸ್ತಾ ಇಲ್ಲ.